ದೇಶದ ಅತಿದೊಡ್ಡ ಮನೋರಂಜನಾ ಕಾರ್ಯಕ್ರಮ ವೇವ್ಸ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಶದ ಸಿನಿ ದಿಗ್ಗಜರು ಪಾಲ್ಗೊಂಡಿದ್ದರು. ಮುಂಬೈನಲ್ಲಿ ದೇಶದ ದಿಗ್ಗಜ ಸಿನಿ ಕಲಾವಿದರ ಸಮಾಗಮ. ಅತಿದೊಡ್ಡ ಮನರಂಜನಾ ಸಮಿಟ್ ವೇವ್ಸ್ಗೆ ಮೋದಿ ಚಾಲನೆ. ಕೇಂದ್ರ ಸರ್ಕಾರ ಆಯೋಜಿಸಿದ್ದ ವಿಶ್ವ ಆಡಿಯೋ ವಿಜುವಲ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಸಮಿಟ್ ವೇವ್ಸ್ಗೆ ಪ್ರಧಾನಿ ಮೋದಿ ಮುಂಬೈನಲ್ಲಿ ಚಾಲನೆ ನೀಡಿದ್ದಾರೆ. ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಿರುವ ವೇವ್ಸ್ ಸಮ್ಮೇಳನ ಇಂದಿನಿಂದ 4 ದಿನಗಳ ಕಾಲ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ದೇಶದ ದಿಗ್ಗಜ ಕಲಾವಿದರಾದ ಶಾರುಖ್ ಖಾನ್, ಆಮಿರ್ ಖಾನ್, ರಜನಿಕಾಂತ್, ಮೋಹನ್ ಲಾಲ್, ಚಿರಂಜೀವಿ ಮತ್ತು ಖ್ಯಾತ ನಿರ್ದೇಶಕ ಎಸ್ ರಾಜಮೌಳಿ, ಖ್ಯಾತ ಸಂಗೀತ ನಿರ್ದೇಶಕರಾದ ಎಆರ್ ರೆಹಮಾನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇನ್ನು ಅಕ್ಷಯ್ ಕುಮಾರ್, ಐಶ್ವರ್ಯ ರೈ, ಆಲಿಯಾ ಭಟ್, ದೀಪಿಕಾ ಪಡುಕೋಣೆ, ವಿಕ್ಕಿ ಕೌಶಲ್ ಸೇರಿದಂತೆ ನೂರಾರು ನಟ ನಟಿಯರು ಪಾಲ್ಗೊಂಡಿದ್ರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರಧಾನಿ ಮೋದಿ, ವೇವ್ಸ್ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಇದು ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಲಿದೆ ಎಂದರು. वर्ल्ड ऑडियो विजुअल एंड एंटरटेनमेंट समिट यानी वेव्स, ये सिर्फ एक्रोनिम नहीं है, ये वाकई एक वेव है. हमें जुटे रहना है, हमें जग के मन को जीतना है, जन जन को जीतना है. ಇನ್ನು ನಿರ್ದೇಶಕ ಎಸ್ ರಾಜಮೌಳಿ ಮತ್ತು ಸಂಗೀತ ನಿರ್ದೇಶಕ ಎಆರ್ ರೆಹಮಾನ್ ರನ್ನ ಕೂಡ ಮೋದಿ ಹೊಗಳಿದ್ರು. एआर रहमान की धून हो या राजा मौली की महागाथा, हर कहानी भारतीय संस्कृति की आवाज बनकर दुनिया के करोड़ों लोगों के दिलों में उतरी है. ಇನ್ನು ಇದೇ ಸಮ್ಮೇಳನದಲ್ಲಿ ಟಿವಿ9 ನೆಟ್ವರ್ಕ್ ಎಂಡಿ ಮತ್ತು ಸಿಇಒ ವರುಣ್ ದಾಸ್ ಅವರು ಕೂಡ ಭಾಗಿಯಾಗಿದ್ದರು. ಟಾಲಿವುಡ್ ನಟ ಅಲ್ಲು ಅರ್ಜುನ್ ಜೊತೆಗೆ ಟಿವಿ9 ನೆಟ್ವರ್ಕ್ ಎಂಡಿ ಮತ್ತು ಸಿಇಒ ವರುಣ್ ದಾಸ್ ವಿಶೇಷ ಸಂವಾದ ನಡೆಸಿದ್ರು. I am meeting you after about 6 months. I met you last just before Pushpa 2 was released. You were already a superstar then. Then Pushpa 2 happened. So how do I describe you now? I heard that your fans call you icon star, but I would like to know how life has changed over the last 6 months since Pushpa 2 happened. You know, I'm a regional actor. I used to work in Telugu films with quite popularity among other states in the south. But now, because of Pushpa and the grace of the entire Indian audience, you know, I've become more familiar. So it's a long journey, and I'm glad to have started this journey. ಇನ್ನು ಖ್ಯಾತ ಬಾಲಿವುಡ್ ನಿರ್ದೇಶಕ ಶೇಖರ್ ಕಪೂರ್ ಜೊತೆಗೂ ಸಹ ಟಿವಿ9 ನೆಟ್ವರ್ಕ್ ಎಂಡಿ ಮತ್ತು ಸಿಇಒ ವರುಣ್ ದಾಸ್ ವಿಶೇಷ ಸಂವಾದ ನಡೆಸಿದ್ರು. And now the new AI, which is going to be an inevitable way of living with AI, but I think we have started getting equally worried about the adverse effect of AI, as much as the goods that it's going to do to our life and our world. So why do you think that AI could turn out to be a Frankenstein? Could Frankenstein, a demon? Well, Frankenstein wasn't really a monster. We made him a monster. Yeah. That's the whole thing. How do we perceive anything? We perceive AI as a big threat. Who perceives AI as a big threat? ಕೇಂದ್ರ ಸರ್ಕಾರದ ವತಿಯಿಂದ ಆಯೋಜಿಸಿದ್ದ ಈ ಸಮ್ಮೇಳನ ಇನ್ನು 3 ದಿನ ನಡೆಯಲಿದ್ದು ಚಿತ್ರ ತಾರೆಯರ ಜೊತೆಗೆ ಸಂವಾದ ನಡೆಯಲಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.